ಪ್ರೀತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಪರೀಕ್ಷೆ ಹತ್ರ ಬರ್ತಾ ಇದೆ, ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಇವತ್ತು ನಾನು ನಿಮ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಯಾವ ಪದ್ಯದಲ್ಲಿ ಯಾವ ಗದ್ಯದಲ್ಲಿ ಬರ್ತಕ್ಕಂತ ಮುಖ್ಯವಾದ 2-3 ವಾಕ್ಯಗಳು, ಯಾವ ಪ್ರಶ್ನೆಗಳು ತುಂಬಾ ರಿಪೀಟ್ ಆಗಿದಾವೆ ಅವನ್ನ ನಾನು ವಿವರಣೆ ಮೂಲಕ ಹೇಳ್ಕೊಡ್ತಿದ್ದೀನಿ ಮಕ್ಕಳೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನಿವತ್ತು ತಗೊಂಡಿರ್ತಕ್ಕಂಥ ಲೆಸನ್ ಕೌರವೇಂದ್ರನ ಕೊಂದೆ ನೀನು. ಅದರಲ್ಲಿ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ತುಂಬಾ ಸಲ ರಿಪೀಟ್ ಆಗಿರೋ ಕ್ವಶನ್ಗಳನ್ನ ಕೇಳ್ತಾರೆ. ಆದಷ್ಟು ಆ ಪ್ರಶ್ನೆಗಳ ಕಡೆ ತುಂಬಾ ಗಮನ ಕೊಡಿ, ಒಳ್ಳೆ ಅಂಕಗಳನ್ನ ಗಳಿಸ್ಕೊಳ್ಳಿ. ಕನ್ನಡದಲ್ಲಿ 100 ಅಂಕಗಳು ಇರ್ತವೆ, ಪ್ರಥಮ ಭಾಷೆ ಕನ್ನಡ, ಅದನ್ನ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ನಾನಿವತ್ತು ನಿಮ್ಗೆ ಕೌರವೇಂದ್ರನ ಕೊಂದೆ ನೀರಲ್ಲಿ ಬರ್ತಕ್ಕಂತ 2-3 ವಾಕ್ಯಗಳಿಗೆ ತುಂಬಾ ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯ ಮೂಲಕ ವಿವರಿಸ್ತಾ ಇದ್ದೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿ ಭಯವನ್ನು ಬಿತ್ತಿದನು? ಕೃಷ್ಣ ತನ್ನ ತುಂಬಾ ಸಲುಗೆಯಿಂದ, ಮೈದುನತನದ ಸಲುಗೆಯಿಂದ ಏನ್ ಮಾಡ್ತಾನೆ, ಕರ್ಣನನ್ನ ರಥದಲ್ಲಿ ಕೂರಿಸ್ಕೊಂಡು ಅವನಿಗೆ ಅವನ ಜನ್ಮ ರಹಸ್ಯವನ್ನ ಹೇಳ್ತಾ ಇದ್ದಾನೆ. ಆ ಸಂದರ್ಭ ಸ್ವಲ್ಪ ಬರ್ಬಿಟ್ಟು ನೀವು, ಕೃಷ್ಣನು ಕರ್ಣ ನಿಮಗೂ ಮತ್ತು ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ. ಕೃಷ್ಣ ಹೇಳ್ತಾನೆ ಕರ್ಣನಿಗೆ, ನಿಮಗೂ ಯಾದವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ. ನಾವು ನೀವು ಬೇರೆಯವರಲ್ಲ. ಯಾದವರು ಅಂದ್ರೆ ಯಾರು? ಕೃಷ್ಣನ್ ಕಡೆಯವರು. ನಾವು ನೀವು ಬೇರೆಯವರಲ್ಲ. ಯಾಕೆ ಸಂತೋಷ ಪಡ್ತೀಯಾ? ನಾಚಿಕೆ ಪಡ್ಕೊಳ್ಬೇಡ. ನೀನು ನಿಜವಾಗಿ ಭೂಮಿಗೆ ಒಡೆಯ, ಈ ಭೂಮಿಗೆ ಒಡೆಯ ನೀನೇ. ತುಂಬಾ ಚೆನ್ನಾಗಿ ಕುಮಾರವ್ಯಾಸ ಕವಿ ವರ್ಣನೆ ಮಾಡ್ತಾರೆ ಮಕ್ಕಳೇ. ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ. ಹಿಂದೆ ಏನಾಯ್ತು, ಚಿಕ್ಕದೊಳಾದದ್ದು ನಿಮ್ಗೆ ಅರಿವಿಲ್ಲ ಅಂತ. ಚಿತ್ತ ಮನಸ್ಸಲ್ಲಾಗಿರೋದು ನಿಮ್ಗೆ ಅರಿವಿಲ್ಲ. ತಾಯಿ ಕುಂತಿ ನಿಮ್ಮ ತಾಯಿ ಆಗ್ಬೇಕು, ಪಾಂಡವರು ನಿಮ್ಮ ತಮ್ಮಂದಿರು ಅಂತ ಏನ್ ಮಾಡ್ತಿದ್ದಾನೆ ಕೃಷ್ಣ ಕರ್ಣನ ಜನ್ಮ ರಹಸ್ಯವನ್ನ ಹೇಳ್ತಿದ್ದಾನೆ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿಚ್ಚಿದ. ನೋಡಿ, ಅದುವರೆಗೂ ಕರ್ಣನಿಗೆ ಭಯ ಅನ್ನೋದೇ ಇರಲಿಲ್ಲ. ಯಾವಾಗ ಕೃಷ್ಣ ನೀನು ಕುಂತಿಯ ಮಗ, ಪಾಂಡವರು ನಿಂಗೆ ತಮ್ಮಂದಿರಾಗ್ಬೇಕು ಅಂದಾಗ ಕರ್ಣನ ಮನಸ್ಸಿನಲ್ಲಿ ಭಯ ಬಂತು ಮಕ್ಕಳೇ. ಅದೇ ಪ್ರಶ್ನೆ, ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿ ಭಯವನ್ನು ಬಿತ್ತಿದನು? ನಿಮ್ಗೂ ಯಾದವರಿಗೂ ಯಾವುದೇ ವಂಶಭೇದ ಇಲ್ಲ, ನೀನು ನಿಜವಾಗಿ ಈ ಭೂಮಿಗೆ ಒಡೆಯ, ಎಲ್ಲವೂ ನಿಮ್ಗೆ ಸೇರ್ಬೇಕು, ಮತ್ತೆ ಆತನೆಲ್ಲ ಹೇಳಿ ಕುಂತಿ ನಿನ್ನ ತಾಯಿ ಅಂತ ಹೇಳಿ ಕರ್ಣನ ಮನಸ್ಸಿನಲ್ಲಿ ಭಯವನ್ನ ಬಿತ್ತಿದ. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ತುಂಬಾ ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಕುಂತಿ ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡೆದ್ರು? ಕುಂತಿಗೆ ದುರ್ವಾಸ ಮುನಿಗಳು ಒಂದು ವರವನ್ನ ಕೊಟ್ಟಿರ್ತಾರೆ. ಆ ವರವನ್ನ ಮುಂದೆ ಮದುವೆ ಆದ್ಮೇಲೆ ಕುಂತಿ ಪ್ರಯೋಗವನ್ನ ಮಾಡ್ತಾಳೆ. ಕುಂತಿ ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ಯಮಧರ್ಮರಾಯ, ನೋಡಿ ಅದನ್ನ ನಾಲ್ಕು ಹಿಡ್ಕೊಳ್ಳಿ, ಯಮಧರ್ಮ ಅಂದರೆ ಧರ್ಮರಾಯ. ಧರ್ಮರಾಯಗಿರ್ತಂತ ಮತ್ತೊಂದು ಹೆಸರು ಯುಧಿಷ್ಠಿರ. ವಾಯುವಿನ ಅನುಗ್ರಹದಿಂದ ಯಾರು? ಭೀಮ, ಪರಾಕ್ರಮಶಾಲಿ. ವಾಯುವಿನ ಅನುಗ್ರಹ ಯಾರು? ಭೀಮ. ವಾಯುವಿನ ಅನುಗ್ರಹದಿಂದ ಕುಂತಿ ಭೀಮನನ್ನ ಪಡ್ಕೊಳ್ತಾಳೆ. ಇಂದ್ರನ ಅನುಗ್ರಹದಿಂದ ಅರ್ಜುನ, ಗಾಂಡೀವಧಾರಿ. ಯಾರು? ಅರ್ಜುನ. ಫಲುಗುಣ ಅಂದ್ರು ಅವನೇ ಮಕ್ಕಳ ಕೇಳ್ತಾರೆ, ಫಲುಗುಣನೆಂದರೆ ಯಾರು ಅಂತ. ಅರ್ಜುನ. ಇಂದ್ರನ ಅನುಗ್ರಹದಿಂದ ಕುಂತಿ ಏನ್ ಮಾಡ್ತಾಳೆ, ಅರ್ಜುನನನ್ನ ಪಡ್ಕೊಳ್ತಾಳೆ. ಮತ್ತೆ ಇವಳಿಗೆ 3 ಮಕ್ಕಳಾದಾಗ ಮಾದ್ರಿ ಕೇಳ್ತಾಳೆ, ಅಕ್ಕ ನನಗೂ ಮಕ್ಕಳು ಬೇಕು, ನಾನೇನ್ ಮಾಡ್ಲಿ ಅಂತ. ಮಾದ್ರಿ ನೋಡಿದ್ರಲ್ಲ ಹೆಣ್ಮಕ್ಳಲ್ಲಿ ಮತ್ಸರ ಯಾವ ತರ ಇರುತ್ತೆ ಅಂತ, ಅದೇ ರೀತಿ ಮಾದ್ರಿ ಕೇಳ್ತಾರೆ. ಆ ಮಾದ್ರಿಯನ್ನು ನೋಡಿದಂತ ಕುಂತಿ ಏನ್ ಮಾಡ್ತಾಳೆ, ನಿನ್ಗೂ ಒಂದು ವರ ಇದೆ ಅಂತ ಕೊಟ್ಟಾಗ ಅಶ್ವಿನಿ ದೇವತೆಗಳ ವರದಿಂದ ಮಾದ್ರಿ 2 ಮಕ್ಕಳನ್ನ ಪಡ್ಕೊಳ್ತಾಳೆ. ಆ 2 ಮಕ್ಕಳು ನಕುಲ ಮತ್ತೆ ಸಹದೇವ. ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಧರ್ಮರಾಯ ಹುಟ್ಟಿದ್ದು ಯಮಧರ್ಮನ ವರದಿಂದ. ವಾಯುವಿನ ವರದಿಂದ ಹುಟ್ಟಿದ ಯಾರಪ್ಪ ಅಂದ್ರೆ ಭೀಮ. ಇಂದ್ರನ ವರದಿಂದ ಹುಟ್ಟಿದ್ದು ಅರ್ಜುನ. ಇವು 3 ಜನ ಹುಟ್ಟಿದ ಮೇಲೆ ಮಾದ್ರಿಗೆ ಒಂದು ವರವನ್ನ ಕೊಡ್ತಾರೆ ದಾನವಾಗಿ. ಯಾರು? ಕುಂತಿ. ಕುಂತಿಗೆ ತುಂಬಾ ದೊಡ್ಡ ಮನಸ್ಸು ಮಕ್ಕಳೇ. ಆ ಮಾದ್ರಿಗೆ ಒಂದು ವರವನ್ನ ಕೊಟ್ಟಾಗ ಅಶ್ವಿನಿ ದೇವತೆಗಳ ವರದಿಂದ ನಕುಲ ಮತ್ತೆ ಸಹದೇವ ಇರ್ತಾರೆ. ಈ ಪ್ರಶ್ನೆ ತುಂಬಾ ಸಲ ರಿಪೀಟ್ ಆಗಿಲ್ಲ, ಕೇಳಿದ್ರೆ ಬರೀ ತುಂಬಾ ಈಸಿ ಇದೆ ಈ ಪ್ರಶ್ನೆ. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಈ ಪ್ರಶ್ನೆ ತುಂಬಾ ಸಲ ರಿಪೀಟ್ ಆಗಿದೆ ಮಕ್ಕಳೇ. ಈ ಪ್ರಶ್ನೆ ಕಡೆ ತುಂಬಾ ಗಮನ ಕೊಟ್ಟು ಓದ್ಕೊಳ್ಬೇಕು ನೀವು. ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದವು. ಪಯಮಲೆ ಬರುತ್ತೆ ಮಕ್ಕಳೇ, ಚೆನ್ನಾಗಿ ಹಾಕೊಡ್ಕೊಡಿ. ಕೊರಳ ಸೆರೆ ಹಿಗ್ಗಿದವು ದುರ್ಗಜಲ ಉರುವಣಿಸಿ ಕಡು ನೊಂದ ನಕಟ ಅಂತ ಬರುತ್ತೆ ನೋಡಿ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನೊಂದ ನಕಟ. ಕೊರಳ ಸೆರೆ ಹಿಗ್ಗಿದವು ಅಂದ್ರೆ ಕೊರಳ ನರಗಳು ಇಟ್ಕೊಂಡು, ಕಂಪನಿ ಅಂದ್ರೆ ದುರ್ಗುಜಲ, ಕಣ್ಣೀರು ತುಂಬಿಕೊಳ್ತು, ಬಹಳವಾಗಿ ನೊಂದ್ಕೊಳ್ತಾ, ಅಯ್ಯೋ ದುರ್ಯೋಧನಿಗೆ ಕೇಡಾಯಿತು, ಕೌರವೇಂದ್ರನಿಗೆ ಕೇಡಾಗ್ತಿದೆ, ಅಯ್ಯೋ ಹರಿಯ ಅಗೆತನವು ಹೊಗೆತೋರದೆ ಬಿಡುವುದೇ. ಹರಿ ಅಂದ್ರೆ ಯಾರು? ಕೃಷ್ಣ ಆಗಿರ್ತಕ್ಕಂಥ ಉಪಾಯ ಸಂಚು ಅದು ಬೆಂಕಿ ಹಚ್ಕೊಳ್ದೆ ಬಿಡುತ್ತಾ? ಅದೇನಾದ್ರೂ ಮಾಡಿ ಸುತ್ತಾಕುತ್ತೆ ನಮ್ಮನ್ನ. ಬರಿದೆ ಹೋಗುದಿ ತನ್ನ ವಂಶವನ್ನ ಅರುವಿ ಕೊಂದನು. ನನ್ನ ವಂಶ ಯಾವುದು ಅಂತ ಹೇಳಿ ನನ್ನನ್ನ ಕೊಂದ ಆಗ್ತಿದ್ದಾನೆ. ಯಾರು?
ಕರ್ಣನಿಗೆ ಭಯ ಆಗ್ತಾ ಇದೆ, ಅದುವರೆಗೂ ಭಯವನ್ನೇ ನೋಡಿರ್ಲಿಲ್ಲ ಕರ್ಣ. ಯಾವಾಗ ಕೃಷ್ಣ ತನ್ನ ಜನ್ಮರಹಸ್ಯವನ್ನ ಹೇಳ್ತಾನೆ ಕರ್ಣನಿಗೆ, ಆ ಕರ್ಣನಿಗೆ ಭಯ ಉಂಟ್ಕೊಳ್ತು. ನನ್ಗೆ ಜನ್ಮರಹಸ್ಯವನ್ನ ಹೇಳಿ ಕೌರವೇಂದ್ರನ ಇಲ್ಲೇ ಕೊಟ್ಬಿಟ್ಟ ಇವನು ಅಂತ ಅನ್ಕೊಳ್ತಾನೆ. ಯಾರು? ಕೃಷ್ಣ. ಅದನ್ನ ಸವಿಸ್ತಾರವಾಗಿ ನೀವು ಬರಿಬೇಕು ಮಕ್ಳೇ. ನೆಕ್ಸ್ಟ್ ಮಕ್ಳೇ, ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಸಲ ರಿಪೀಟ್ ಆಗಿದೆ. ಕರ್ಣನು ಕೃಷ್ಣನನ್ನು ಕುರಿತು, ಕರ್ಣ ಕಡೆಯಲ್ಲಿ ಹೇಳ್ತಕ್ಕಂಥ ಮಾತು ಮಕ್ಳೇ, ಕರ್ಣ ಕೃಷ್ಣನನ್ನ ಕುರಿತು ನಾಳೆ ನಡೀತಕ್ಕಂಥ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಏನ್ ಮಾಡ್ತೀನಿ, ಚತುರಂಗ ಬಲ ಬರ್ಲಿ, ಯಾವುದೇ ಸೈನ್ಯ ಬರ್ಲಿ, ತುಂಬಾ ಚೆನ್ನಾಗಿ ಹೋರಾಟ ಮಾಡ್ತೀನಿ. ಮಾರಿಗೆ ಔತಣವಾಯಿತು ನಾಳಿನ ಭಾರತವು, ನಾಳೆ ನಡೀತಕ್ಕಂಥ ಯುದ್ಧ ಮಾರಿಗೆ ಇಟ್ಟಂತ ಊಟ ಆಗುತ್ತೆ. ಕೌರವನ ಋಣ ಹಿಂಗೆ ರಣದಲ್ಲಿ, ಕೌರವನ ಋಣವನ್ನ ತೀರಿಸುವುದಕ್ಕೆ ತುಂಬಾ ಪರಾಕ್ರಮಶಾಲಿಯಾಗಿ ಶಕ್ತಿಶಾಲಿಯಾಗಿ ನಾನು ಹೋರಾಟ ಮಾಡ್ತೀನಿ. ಆದ್ರೆ ನಿನ್ನಯ ವೀರ ರೈವರ ನೋಯಿಸೇನು. ಆದ್ರೆ ನಿನ್ನ ವೀರ ರೈವರು ಯಾರು? ಪಾಂಡವರು. ಅವ್ರಿಗೆ ನೋವಾಗ್ತಕ್ಕಂಥ ಕೆಲಸವನ್ನ ನಾನು ಏನು ಮಾಡಲ್ಲ ಅಂತ ಹೇಳಿ ಕೃಷ್ಣನಿಗೆ ಆತ ಪ್ರಮಾಣವನ್ನ ಮಾಡ್ತಾನೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು, ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಕನಾಣೆ. ನಾಳೆ ನಡೀತಕ್ಕಂಥ ಯುದ್ಧ ಮಾರಿಗೆ ಇಟ್ಟಂತ ಊಟ ಆಗುತ್ತೆ. ಚತುರಂಗ ಬಲದಲ್ಲಿ ಬರ್ತಕ್ಕಂಥ ಚತುರಂಗ ಬಲವನ್ನ ಸೋಲಿಸ್ತೀನಿ. ನನ್ನ ಕೌರವೇಂದ್ರ ಯಾರು? ನನ್ನ ಒಡೆಯ ದುರ್ಯೋಧನ. ಅವನಿಗೆ ಸಾರಥಿಯಾಗಿ ನಾನು, ಅವನಿಗೆ ಸಹಾಯಕನಾಗಿ ನಾನು ಯುದ್ಧವನ್ನ ಮಾಡ್ತೀನಿ. ಬರ್ತಕ್ಕಂಥ ಅಷ್ಟು ಸೈನ್ಯವನ್ನ ನಾಶ ಮಾಡ್ತೀನಿ. ಆದ್ರೆ ನಿನ್ನಯ ವೀರ ರೈವರ ನೋಯಿಸೇನು, ನಿನ್ನ ವೀರ ರೈವರಾಗಿರ್ತಕ್ಕಂಥ ಧರ್ಮರಾಯ, ಅರ್ಜುನ, ನಕುಲ, ಸಹದೇವ, ಭೀಮ ಇವರನ್ನ ನೋಯಿಸೋದಿಲ್ಲ ಅಂತ ಹೇಳಿ ಪ್ರಮಾಣವನ್ನ ಮಾಡ್ತಾನೆ. ಯಾರು? ಕರ್ಣ. ಇದು ಲಾಸ್ಟ್ ಸ್ಟ್ಯಾಂಡರ್ಡ್ ಬರ್ತಕ್ಕಂಥ ಪದ್ಯ. ಈ ಪದ್ಯದಲ್ಲಿ ಬರ್ತಕ್ಕಂಥ ಈ 3 ಪ್ರಶ್ನೆಗಳು ತುಂಬಾ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಪರೀಕ್ಷಾ ದೃಷ್ಟಿಯಿಂದ ಈ 3 ಇಂಪಾರ್ಟೆಂಟ್. ಧನ್ಯವಾದಗಳು.